ನೆಕ್ಸ್ಟ್ ಒನ್, ಐ ಸ್ಟ್ರಾಂಗ್ಲಿ ರೆಕಮೆಂಡ್ ಹರ್ ಅ ಕ್ವೈಟ್ ವೀಕ್ ಇನ್ ಬೆಡ್. ಯಾರು ಹೇಳ್ತಾರೆ ಇದನ್ನ? ಐ ಸ್ಟ್ರಾಂಗ್ಲಿ ರೆಕಮೆಂಡ್, ಸೂಚನೆ. ಅ ಕ್ವೈಟ್ ವೀಕ್ ಇನ್ ಬೆಡ್. ಹೂ ಈಸ್ ದ ಐ ರೆಫರ್ ಟು ಹಿಯರ್? ಐ ಸ್ಟ್ರಾಂಗ್ಲಿ ರೆಕಮೆಂಡ್. ಐ ಅಂದ್ರೆ ಯಾರು? ಐ ರೆಫರ್ಸ್ ಟು ದ ಡಾಕ್ಟರ್. ಡಾಕ್ಟರ್ ಆಕೆಗೆ ಸಲಹೆ ಕೊಟ್ಟಿರೋದು. ಏನ್ ಕೊಟ್ಟಿರೋದು? ಕ್ವೈಟ್ ವೀಕ್ ಇನ್ ಬೆಡ್ ಅಂದ್ರೆ ಬೆಡ್ ರೆಸ್ಟ್ ತಗೋಬೇಕು ಗ್ರ್ಯಾಂಡ್ ಮಾ ಅಂತ ಸೂಚನೆ ಅಥವಾ ಸಲಹೆಯನ್ನ ಕೊಟ್ಟಿರೋದು. ಓಕೆ, ನೆಕ್ಸ್ಟ್, ವೈ ವಾಸ್ ದಿಸ್ ರೆಕಮೆಂಡೇಶನ್ ಗಿವನ್? ಈ ರೆಕಮೆಂಡೇಶನ್ ನ ಯಾಕೆ ಕೊಡ್ತಾರೆ? ಯಾಕೆ ಅಂತಂದ್ರೆ ಬಿಕಾಸ್ ಗ್ರಾನಿ ಹ್ಯಾಡ್ ಹೈ ಫೀವರ್. ಇಲ್ಲಿ ಚೆಕ್ ದ ಟೆಂಪರೇಚರ್ ಅಂತ ಕೊಟ್ಟಿದ್ದಾರೆ ಅಲ್ವಾ ನಿಮ್ಮ ಇದರಲ್ಲಿ, ಏನು ಪೋಯಮ್ ಅಲ್ಲಿ. ಸೊ ಅದರ ಅರ್ಥ ಏನು? ಶಿ ಹ್ಯಾಡ್ ಅ ಫೀವರ್. ಚೆಕ್ ಮಾಡ್ಬಿಟ್ಟು 1 ವೀಕ್ ರೆಸ್ಟ್ ಅಂತ ರೆಕಮೆಂಡೇಶನ್ ಕೊಡ್ತಾರೆ. ವಾಟ್ ವಾಸ್ ದ ರೆಸ್ಪಾನ್ಸ್ ಟು ದ ರೆಕಮೆಂಡೇಶನ್? ಏನ್ ರೆಸ್ಪಾನ್ಸ್ ಇತ್ತು ಆ ರೆಕಮೆಂಡೇಶನ್ಸ್ಗೆ? ದ ಕಿಡ್ಸ್ ಫೆಲ್ಟ್ ಅ ಸೈ. ಸೈ ಅಂತಂದ್ರೆ ನಿಟ್ಟುಸಿರು, ತುಂಬಾ ನಿಟ್ಟುಸಿರು ಬಿಟ್ರು. ಅಂಡ್ ರಿಲೀಫ್, ಸಮಾಧಾನ ಆಯ್ತು ಅವ್ರಿಗೆ. ಏನು? ದ್ಯಾಟ್ ಶಿ ವುಡ್ ನಾಟ್ ಕ್ಲೈಂಬ್ ಅಪ್ ಟ್ರೀಸ್. ಮತ್ತೆ ಇನ್ನು 1 ವಾರ ಆಕೆ ಮರ ಹತ್ತದಿಲ್ಲ ಅಂತ ತುಂಬಾ ಖುಷಿ ಆಯ್ತು. ಯಾರಿಗೆ? ಮಕ್ಕಳಿಗೆ.